ಹುಕ್ಕೇರಿಯಲ್ಲಿ ಕತ್ತಿ ಹಾಗೂ ಜಾರಕಿಹೊಳಿ ಸಂಘರ್ಷ ತಾರಕಕ್ಕೇರಿದೆ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಗೆ ಕಾದಾಟ ಇದೀಗ ತೀವ್ರ ಆಗಿರುವುದು. ಕಳೆದ 30 ವರ್ಷಗಳ ಹುಕ್ಕೇರಿಯಲ್ಲಿನ ಕತ್ತಿ ಕುಟುಂಬದ ಕೋಟೆಗೆ ಜಾರಕಿಹೊಳಿ ಕುಟುಂಬ ಲಗ್ಗೆ ಇಡೋಕೆ ಮುಂದಾಗ್ತಾ ಇದೆ. ಇನ್ನು ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸೋಕೆ ಹುಕ್ಕೇರಿಯಲ್ಲಿ ಠಿಕಾಣಿ ಹೂಡಿ ಸತೀಶ್ ಜಾರಕಿಹೊಳಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಈ ಕುರಿತ ಒಂದು ವರದಿ ಇದೆ, ನೋಡೋಣ. ತಾರಕಕ್ಕೇರಿದ ಕತ್ತಿ ವರ್ಸಸ್ ಜಾರಕಿಹೊಳಿ ಸಂಘರ್ಷ. ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಗೆ ಕಾದಾಟ. ಕತ್ತಿ ಕೋಟೆ ಎಂಟ್ರಿಗೆ ಮುಂದಾದ ಜಾರಕಿಹೊಳಿ ಕುಟುಂಬ. ರಮೇಶ್ ಕತ್ತಿ, ಸತೀಶ್ ಜಾರಕಿಹೊಳಿ ಮಧ್ಯೆ ವಾಕ್ಸಮರ. ಬೆಳಗಾವಿ ಜಿಲ್ಲೆಯಲ್ಲಿ ಕತ್ತಿ ವರ್ಸಸ್ ಜಾರಕಿಹೊಳಿ ಫೈಟ್ ತಾರಕಕ್ಕೇರಿದೆ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹಾಗೂ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಕಾದಾಟ ತೀವ್ರಗೊಂಡಿದ್ದು, ಒಬ್ಬರಿಗೊಬ್ಬರ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿದೆ. ಇದೇ ಸೆಪ್ಟೆಂಬರ್ 28ರಂದು ನಡೆಯಲಿರುವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ಜಾರಕಿಹೊಳಿ ಹಾಗೂ ಕತ್ತಿ ಫೈಟ್ ಆರಂಭವಾಗಿದೆ. ಸೆಪ್ಟೆಂಬರ್ 28ರಂದು 15 ನಿರ್ದೇಶಕರ ಚುನಾವಣೆ ನಡೆಯಲಿದೆ. ಈಗಾಗಲೇ ರಮೇಶ್ ಕತ್ತಿ ಟಾರ್ಗೆಟ್ ಮಾಡಿರುವ ಸಚಿವ ಸತೀಶ್ ಜಾರಕಿಹೊಳಿ ಹುಕ್ಕೇರಿ ಗೆ ಲಗ್ಗೆ ಇಡಲು ಮುಂದಾಗಿದ್ದಾರೆ. ಕತ್ತಿ ಬೆಂಬಲಿತ ನಿರ್ದೇಶಕರನ್ನ ತನ್ನ ಬಳಿ ಸೆಳೆದು ಸಚಿವ ಸತೀಶ್ ತಂತ್ರ ಹೂಡಿದ್ದಾರೆ. ಇನ್ನು ಶತಾಯ ಗತಾಯ ಹುಕ್ಕೇರಿ ಕೋಟೆಯನ್ನ ವಶಕ್ಕೆ ಪಡೆಯಲು ಸಚಿವ ಸತೀಶ್ ಜಾರಕಿಹೊಳಿ ರಣತಂತ್ರ ಹೂಡಿದ್ದಾರೆ. ಇದರಿಂದ ಹುಕ್ಕೇರಿ ಕ್ಷೇತ್ರದಲ್ಲಿ ದಿನನಿತ್ಯ ಓಡಾಟ ನಡೆಸಿ ಕತ್ತಿ ಕುಟುಂಬದ ವಿರುದ್ಧ ಸಂಘಟನೆ ಮಾಡುವುದರ ಜೊತೆಗೆ ಕತ್ತಿ ಹಾಗೂ ಮಾಜಿ ಸಚಿವ ಎಬಿ ಪಾಟೀಲ್ ವಿರುದ್ಧ ಹರಿಹಾಯುತ್ತಿದ್ದಾರೆ. ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ 600 ಕೋಟಿ ಅವ್ಯವಹಾರ ಲೆಕ್ಕ ಕೇಳುತ್ತಿರುವ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ರಮೇಶ್ ಕತ್ತಿ ಹಾದಿ ಬೀದಿಯಲ್ಲಿ ಹೋಗುವವರಿಗೆ ಲೆಕ್ಕ ಕೊಡುವ ಅವಶ್ಯಕತೆ ಇಲ್ಲ ಎಂದು ಕಿಡಿಕಾರಿದ್ರೆ, ಮಾಜಿ ಸಚಿವ ಎಬಿ ಪಾಟೀಲ್ ಒಂದು ಹೆಜ್ಜೆ ಮುಂದೆ ಹೋಗಿ ಪರೋಕ್ಷವಾಗಿ ಜಾರಕಿಹೊಳಿ ಬ್ರದರ್ಸ್ಗೆ ಕಳ್ಳರು ಎನ್ನುವ ಪಟ್ಟ ಕಟ್ಟಿದ್ದಾರೆ. 600 ಕೋಟಿ ರೂಪಾಯಿ ಆದ ಬಗ್ಗೆ ಜನರ ಬಾಡಿ ಕರೆದು ಅದರ ಇತಿಹಾಸ ಎಲ್ಲ ಹೇಳಿದಲ್ಲ. ಅದೆಲ್ಲ ಹೋಗಾರ ಲೆಕ್ಕ ಕೊಡೋದನ್ನ ನನ್ನ ಮಾಲಕರ ಮಟ್ಟ ಮಾಡಿಸ್ತಾರೆ. ಅವ್ರು ಇವ್ರಿಗೆ ಮಾಡ್ಸಕ್ಕಾಗಂಗಿಲ್ಲ. ಆಗಿರ್ತಕ್ಕಂಥ ಸಂದರ್ಭವನ್ನ ಷೇರುದಾರರ ಸರ್ವಸಾಧಾರಣ ಸಭೆಯಲ್ಲಿ ಸಂಪೂರ್ಣವಾಗಿ ವಿವರಣೆ ಮಾಡಿದ್ದೀನಿ. ಯಾವುದಕ್ಕಾಗೇ ಇದ್ರು ಅನ್ನೋದ್ರ ಬಗ್ಗೆ ಇವೆಲ್ಲ ಹೆಚ್ಚಿನ ಕೆಲಸಗಳು ಮಾಡುವಂಥ ಸಂದರ್ಭದಲ್ಲಿ ಆಗ್ಯದ. ಬಟ್ ಇವತ್ತು ರೈತರು ಸಹಿತ ಈಗಾದ್ರೂ ಯಾರ ಕಡೆ ಇದ್ರು ಸಹಿತ ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ರೈತರು ಒಂದು ಸ್ವಲ್ಪ ಸಹನ್ ತಗೋಬೇಕು. ರೈತರ ತಲೆ ಏನ್ ಬಂದೈತಿ, ಲಗುಟ್ ಒಟ್ಟು ನಮ್ಮ ಪಡ ಖಾಲಿ ಆಗ್ಲಂತ, ಪಡ ಲಗುಟ್ ಖಾಲಿ ಆಗ್ಲತ್ತಂದ್ರೆ ಮತ್ತೆ 10 ಲಕ್ಷ ಕೃಷಿಂಗ್ ಆಗಂಗಿಲ್ಲ. 10 ಲಕ್ಷ ಕೃಷಿಂಗ್ ಆಗಂಗಿಲ್ಲ ಅಂದ್ರೆ ಈಗ ನಾವು ತೆಗೆದ ಸಾಲ ಮೇಲೆ ಬಡ್ಡಿ ಕಡಿಮೆ ಆಗಂಗಿಲ್ಲ. ಆ ಬಡ್ಡಿ ಹೆಚ್ಚಾಕೋತ ಹೋಗ್ತೈತಿ. ಸಂಸ್ಥೆಗಳು ಉಳಿಬೇಕಾ, ತಾಲೂಕು ಅಭಿವೃದ್ಧಿ ಆಗ್ಬೇಕಾ, ಅದನ್ನ ರಮೇಶ್ ಕತ್ತಿ ಅವ್ರು ಮಾಡ್ಕೊತ್ಕೊಂತಾರ, ಮುಂದೂ ಕೂಡ ಮಾಡ್ತಾರ ಅನ್ನೋದು ಭಾವನೆಯಿಂದ ಹೇಳಿ. ಯಾಕಂದ್ರೆ ತುಡೂರು ಕೈಯಾಗಿ ಡಿಸಿಸಿ ಬ್ಯಾಂಕ್ ಹೋಗ್ಬಾರ್ದು. ನನ್ನ ಒಂದೇ ವಿನಂತಿ, ನಾವೆಲ್ಲರೂ ಕೂಡ ಇವತ್ತು ಬದಲಾವಣೆ ಮಾಡಬೇಡ್ರಿ, ನಮ್ಮ ಒಕ್ಕಟ್ಟು ನಾವು ತೋರಿಸೋನು ಅಂದ್ಕೊಂಡು ಹೇಳಿ. ಇನ್ನು ರಮೇಶ್ ಕತ್ತಿ ಹಾಗೂ ಎಬಿ ಪಾಟೀಲ್ಗೆ ತಿರುಗೇಟು ನೀಡಿರುವ ಸಚಿವ ಸತೀಶ್ ಜಾರಕಿಹೊಳಿ, ಕಳೆದ 30 ವರ್ಷಗಳಿಂದ ಹುಕ್ಕೇರಿಯಲ್ಲಿ ಕತ್ತಿ ಕುಟುಂಬ ಒಳ್ಳೆಯ ಆಡಳಿತ ಕೊಟ್ಟಿಲ್ಲ. ನಮಗೆ ಲೆಕ್ಕ ಕೊಡುವುದು ಬೇಡ, ಜನರಿಗೆ ಲೆಕ್ಕ ಕೊಡಬೇಕು. ಕೇಳುವ ಹಕ್ಕು ಎಲ್ಲರಿಗಿದೆ, ಲೆಕ್ಕ ಕೊಡಲೇಬೇಕು. ಹೀರಾ ಸಕ್ಕರೆ ಕಾರ್ಖಾನೆ ಮಾರಾಟಕ್ಕೆ ಯಾಕೆ ಮುಂದಾಗಿದ್ರು ಎನ್ನುವುದಕ್ಕೆ ಉತ್ತರ ಕೊಡಬೇಕಿದೆ ಎನ್ನುವುದರ ಜೊತೆಗೆ ಮಾಜಿ ಸಚಿವ ಎಬಿ ಪಾಟೀಲ್ ಜಾರಕಿಹೊಳಿ ಸಹೋದರರ ವಿರುದ್ಧ ಹರಿಹಾಯುತ್ತಿರುವ ವಿಚಾರಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿ ಎಬಿ ಪಾಟೀಲ್ ಚುನಾವಣೆಯಲ್ಲಿ ಲೆಕ್ಕಕ್ಕಿಲ್ಲ ಎಂದು ಲೇವಡಿ ಮಾಡಿದ್ದಾರೆ. ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ನಾವು ಹೇಳಿದ್ದೀವಿ. 3 ತಿಂಗಳಲ್ಲಿ ಒಳ್ಳೇದು ಮಾಡಿದ್ದೀವಿ. ಅವ್ರು 30 ವರ್ಷ ಮಾಡಿದಾರೆ, ಅವ್ರಿಗೆ ಒಳ್ಳೇದು ಕೊಡ್ಲಿಕ್ಕೆ ಆಗಿಲ್ಲ. ನಮಗೆ ಅವಕಾಶ ಕೊಡಿ. ಅದೇ ರೀತಿ ಡಿಸಿಸಿ ಬ್ಯಾಂಕ್ ಕೂಡ ಹೊಸಬ್ರನ್ನ ಆಯ್ಕೆ ಮಾಡಿದ್ದೀವಿ, ಅವ್ರಿಗೂ ಅವಕಾಶ ಕೊಡುತ್ತೆ ವಿನಂತಿ ಮಾಡ್ತಾ ಇದ್ದೀವಿ. ನಮಗೆ ಕೊಡೋದಕ್ಕೆ ಪಬ್ಲಿಕ್ ಕೊಡಬೇಕಲ್ಲ, ಅದು ಪಬ್ಲಿಕ್ ಸಂಸ್ಥೆ, ಅದು ಅದೇನು ಖಾಸಗಿ ಸ್ವಂತ ಅವ್ರದಲ್ರಲ್ಲ. ಕೇಳೋದಾಗ ಹಕ್ಕಿದೆ, ಎಲ್ಲರೂ ಕೇಳ್ತಾರೆ, ಎಲ್ಲರೂ ಮೆಂಬರ್ ಇದ್ದಾರೆ, ಕೇಳೋಂಥ ಹಕ್ಕು ಎಲ್ಲರಿಗಿದೆ, ಕೊಡಲೇಬೇಕು ಅವರು. ಸೊ ಮತ್ತೆ ಯಾಕೆ ಮಾರಾಟ ಮಾಡಿದ್ರು ಕೂಡ ಭಾಳ ಮುಖ್ಯವಾದ ವಿಷಯ. ಮಾರಾಟಕ್ಕೆ ಯಾಕೆ ತೆಗೆದ್ರು ಇವರು ಹೇಳಿದ್ರೆ ಈಗ ಲೆಕ್ಕದಾಗೆ ಇಲ್ಲ. ಅದಾಗೆ ಅವ್ರದ್ದು ಚುನಾವಣೆ ಆಗ್ತಾ ಇರೋದು ಕತ್ತಿ ವರ್ಸಸ್ ಅದರ್ಸ್ ಅಷ್ಟೇ ಇದ್ರಾಗ. ಈಗ ಬೇರೆಯವರು ಅಲ್ಲಿ ಇಲ್ಲೇ ಅಲ್ಲ ಗುಂಪಿನಾಗ, ಓನ್ಲಿ ಕತ್ತಿ ವರ್ಸಸ್ ಅದರ್ಸ್. ಒಟ್ಟಿನಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಹಾಗೂ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಯಲಿದೆ. ಚುನಾವಣೆ ಮುಗಿಯುವವರೆಗೂ ಹುಕ್ಕೇರಿ ಕ್ಷೇತ್ರ ಅಕ್ಷರಶಃ ಕತ್ತಿ ಹಾಗೂ ಜಾರಕಿಹೊಳಿ ನಡುವಿನ ಕಾದಾಟಕ್ಕೆ ಸಾಕ್ಷಿಯಾಗಲಿದ್ದು, ಶೀಘ್ರದಲ್ಲೇ ಇಬ್ಬರ ಬಲಾಬಲದ ಬಗ್ಗೆ ಉತ್ತರ ಸಿಗುವುದಂತೂ ಪಕ್ಕಾ. ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.